ಚನ್ನರಾಯಪಟ್ಟಣದ ಕರ್ನಾಟಕ ಬ್ಯಾಂಕ್ ಎದುರು ಇರುವ ಮುತ್ತೂಟ್ ಮಿನಿ ಫೈನಾನ್ಸ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ಚಿನ್ನೇನಹಳ್ಳಿ ನೇತೃತ್ವದಲ್ಲಿ ಮುತ್ತೂಟ್ ಮಿನಿ ಫೈನಾನ್ಸ್ಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಹಕರಿಗೆ ಮೋಸ ಮಾಡಿರುವ ರೇಖಾ ಕಾವ್ಯ ನಿಶ್ಚಿತ ಅವರನ್ನ ಬ್ಯಾಂಕಿಗೆ ಕರೆಸುವವರೆಗೂ ಪ್ರತಿಭಟನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಶ್ರೀಮತಿ ನಾಗರತ್ನಮ್ಮ ತಿಳಿಸಿದರು. ಶ್ರೀಮತಿ ಗೀತಾರವರು 67 ಗ್ರಾಂ ಚಿನ್ನವನ್ನು ಮುತ್ತೂಟ್ ಮಿನಿ ಫೈನಾನ್ಸ್ನಲ್ಲಿ ಅಡವಿಟ್ಟಿದ್ರು. ಗ್ರಾಹಕರಿಗೆ ಯಾವುದೇ ನೋಟಿಸ್ ಕಳುಹಿಸದೆ ಚಿನ್ನವನ್ನು ಹರಾಜು ಮಾಡಿರುವುದಾಗಿ ಉಡಾಫೆ ಉತ್ತರವನ್ನು ನೀಡುತ್ತಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ನಾಗರತ್ನಮ್ಮ, ಮೋಸಕ್ಕೆ ಒಳಗಾದ ಮಹಿಳೆ, ಹೌಸಿಂಗ್ ಬೋರ್ಡ್ ಶಾರದಾ ನಗರದ ನಿವಾಸಿ ಗೀತಾ ಹರೀಶ್, ರೈತ ಸಂಘದ ಮುಖಂಡರುಗಳಾದ ರವೀಶ್ ಅರಸೀಕೆರೆ, ಹುಲಿವಾಲ ಹರೀಶ್, ಮಂಜು ಮಾಡಬ, ಟೈಲರ್ ಕುಮಾರ, ಜೋಗಿಪುರ ಮೋಹನ್, ಕುರುವಂಕ ಅಣ್ಣೇಗೌಡ, ಬಿಂಡೇನಹಳ್ಳಿ ನಟರಾಜ್, ಕೋವಿ ಬಾಬು ಇತರ ರೈತ ಮುಖಂಡರು ಹಾಜರಿದ್ದರು. ಅವರೆಲ್ಲ ಒಪ್ಪಿದ್ದಾರೆ. ಅವರು ಹೋರಾಟಗಾರರು ನಿಮ್ಮ ಬೆಂಬಲ ಹೋಗಿ ಅಂತ ಹೇಳಿದಾರಾ? ಒಪ್ಪಿಸಿದೀವಿ. ನಾವು ನಿಮ್ಮ ಜೊತೆ ನಿಂತ್ಕೊತೀವಿ ನಾಳೆ ಅಂತಾನೂ ಹೇಳಿದೀವಿ, ಭರವಸೆ ಕೊಟ್ಟಿದ್ದೀವಿ. ಈಗ ಬೇರೆ ಬೇರೆ ನಮ್ಮ ಹೋರಾಟಗಾರರೆಲ್ಲ ಬಂದಿದ್ರು. ಅವರು ಹೆಣ್ಮಕ್ಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೊಬ್ರು ಮೇಯ್ನ್ ಇದಾರಲ್ಲ ಇಲ್ಲಿ, ಅವರು ಬರ್ತಾ ಇಲ್ಲ. ಎಷ್ಟು ಕರೆದ್ರು ಬರ್ತಾ ಇಲ್ಲ, ಇವ್ರು ಕರೆದ್ರು ಬರ್ತಾ ಇಲ್ಲ, ಇವ್ರು ಕರೆದ್ರು ಬರ್ತಾ ಇಲ್ಲ, ಫೋನೇ ರೆಸ್ಪಾನ್ಸ್ ಮಾಡಿ. ಯಾವ ಊರ್ಲ ಅವರು? ಚನ್ನರಾಯಪಟ್ಟಣನೇ. ಹುಷಾರಿಲ್ಲ ಅಂತ ಹೇಳ್ಕೊಂಡು ತಿರುಗ್ತಾವ್ರೆ. ರಜದಲ್ಲಿದ್ದಾರೆ ಅವರು? ರಜದಲ್ಲಿ ಇದಾರೋ ಇರೋ ನಮಗೆ ಗೊತ್ತಿಲ್ಲ ಸರ್. ಅವ್ರು ಬರ್ಲಿ ಅಂತ ಇಷ್ಟೊಳಗೆ ವೆಯ್ಟ್ ಮಾಡಿಸಿದ್ರು. ಅವ್ರ ಹೆಸರು ಮೇಡಮ್? ಅವ್ರ ಹೆಸರು ನಿಶ್ಚಿತ ರೇಖಾ ಅಂತೆ. ಅದಕ್ಕೆ ಈಗ ಈ ಸಾಹೇಬ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾವು ನಿಮ್ ಜೊತೆ ನಿಂತ್ಕೊತೀವಿ, ನಾವು ಈಗ ತೆಗಿಯಲ್ಲ ನಾಳೆ ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ, ಹೋರಾಟಗಾರರು ನಾವು ಚಳುವಳಿ ವಾಪಸ್ ತಗೋತಾ ಇಲ್ಲ, ಚಳುವಳಿನ ಮುಂದುವರಿಸ್ತೀವಿ. ಯಾಕೆಂದ್ರೆ ನಾವು ಬೀಗ ತೆಗೆದ್ರೆ ಕೂಡಾಕಿರ್ಬೋದಾಗಿತ್ತು. ಇನ್ನೊಂದಲ್ಲ ಇನ್ನೊಂದು ಯಾಕೆ ಬೇಕು ಹೋರಾಟಗಾರರು ಕಾಯೋದೇ ನಮ್ ಕೆಲಸ ಅಲ್ವಾ. ಆದ್ರಿಂದ ನಾವು ಚಳುವಳಿ ಮುಂದುವರಿಸ್ತೀವಿ. ಬೆಳಿಗ್ಗೆ 9 ಗಂಟೆಗೆ ಎಲ್ಲರೂ ಕರೆಸ್ತೀವಿ ಅಂತ ಒಪ್ಕೊಂಡವ್ರೆ. ಮತ್ತೆ ಈ ಹೆಣ್ಮಕ್ಳು ಕೂಡ ಒಪ್ಕೊಂಡೆ, ಅವ್ರ ಕೈಲಿ ಮಾತಾಡ್ಸೋಣ. ಅದಕ್ಕೆ ನಾವು ಇಲ್ಲೇ ಇರ್ತೀವಿ. ನಾಳೆ ಬಂದ್ಮೇಲೆ ನಮ್ಮದು ಒಳಗೆ ಫುಲ್ ಬಂದ್ಬಿಡ್ಬೇಕು. ಇನ್ನೂ ಟೈಮ್ ಇಲ್ಲ, ಶುಕ್ರವಾರ ಶನಿವಾರ ಟೈಮ್ ಇಲ್ಲ. ನಾಳೆ 12 ಗಂಟೆ ಒಳಗಡೆ ನಮ್ದು ರೆಡಿ ಮಾಡಿ ನಮ್ಮ ಏನೈತೆ ಕೊಟ್ಟರೆ ಅವ್ರ ಆಫೀಸ್ ಓಪನ್ ಮಾಡೋದು. ಇಲ್ಲ ಅಂದರೆ ಆಫೀಸ್ ತೆಗಿಯೋಕ್ಕೂ ನಾವು ಬಿಡಲ್ಲ. ಅವ್ರ ಹತ್ರ ಧರಣಿ. ಎಷ್ಟು ಅಮ್ಮ ಮೇಡಮ್ ಒಡವೆ? ಎಷ್ಟಿಗೆ ಇಟ್ಟಿದ್ರಿ? 2 ಲಕ್ಷ. ಎಷ್ಟು ತಿಂಗಳು ಬಡ್ಡಿ ಕಟ್ಟಿಲ್ಲ ಅಂತ ಹರಾಜು ಹಾಕಿದ್ದಾರೆ? ಹರಾಜು ಹಾಕಿಲ್ಲ ಸರ್, ರಿಲೀಸ್ ಆಗಿದೆಯಂತೆ, ನನಗೆ ಗೊತ್ತಿಲ್ಲ. ನಿಮ್ಮ ಹೆಸರಲ್ಲಿ ಬೇರೆಯವ್ರಿಗೆ ಕೊಟ್ಟವ್ರೆ ಹಂಗಾದ್ರೆ? ರಿಲೀಸ್ ಆಗಿದೆಯಂತೆ. ನಿಮ್ಮ OTP ಅಲ್ದಲ್ಲೇ ರಿಲೀಸ್ ಆಗಂಗಿವಲ್ಲ? ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಏನು ನಿಮ್ಮ ಲಾಗಿನ್ ಆಗಿತ್ತಲ್ಲ ಆ ನಂಬರ? ನಂಬರ್ನೇ ಚೇಂಜ್ ಮಾಡಿದ್ದಾರೆ. ಮೊದಲನೇ ವ್ಯಕ್ತಿನೇ ಬಂದಿಲ್ಲ. ನಾಳೆನೂ ನೀವು ಮಿಸ್ ಮಾಡಿದ್ರೆ ನಾವೇನು ಮಾಡ್ತೀವಿ? ಅದು ಚಪ್ಪರ ತಾನೆ. ನಾವು 8:45ಗೆ ಇರ್ತೀವಿ. 8:45ಗೆ ಸರಿ. 9 ಗಂಟೆ ಕರೆಕ್ಟಾಗಿ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಸರ್. ಆದ್ರಿಂದ ನಾವು ಎಲ್ಲರ ಸಮ್ಮುಖದಲ್ಲಿ ನಾವು ಮಾತಾಡ್ಕೊಂಡು ಒಂದು ಅವಕಾಶ ಕೊಟ್ಟು ಹೋಗ್ತಾ ಇದ್ದೀವಿ. 8:45ಗೆ ನಾಳೆದಾಗಿ ಹಾಜರಿರ್ತೀವಿ ನಾವೆಲ್ಲ ಸಂಘಟನೆಗಾರ ಹೋರಾಟಗಾರರು. ಓಕೆ. ನ್ಯೂಸ್ ತರ ಯಾರು ಗಲಾಟೆ ಮಾಡ್ಕೋಬೇಡಿ. ನಮ್ಮದು ಮೇಡಮ್, ನಾನು ಹೇಳಿ ಪೂರ್ತಿ ಕೇಳಿ. ನಮ್ಮದು ದಾಖಲಾತಿ ಇದೆ, ನಮಗೆ ಒಡವೆ ಬೇಕು. ನಮಗೆ ನೀನು ಫೋನ್ ಮಾಡಿದ್ರೆ ನಾವು ಬೈಕ್ಗೆ ಒಡವೆ ಬಿಡಿಸೋಣ ತಂದಿದ್ದೀವಿ. ಒಡವೆ ಕೊಡು. ನೀವು ಫೋನ್ ಮಾಡಿದ್ರೆ ಒಳ್ಳೋದು. ಈಗ ಫೋನ್ ಮಾಡ್ಯಾರಕ್ಕ? ಹಾಂ ಆಯ್ತಾ? ನೀವು ಬೈಲು 50 ಲಕ್ಷ ನಡೆಯಿದ್ದೀವಿ. ಈಗ ಒಡವೆ ಬೇಕು. ಅದು ಬೈಲದಲ್ಲ ಐತಾ ನಿಮ್ಮ ಹತ್ರ? ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಅಂತ ಬೈಲದಲ್ಲ ಐತಾ? ರೂಲ್ಸ್ ಐತಾ? ಕೊಡಿ. ಲೀಗಲ್ ಪ್ರಕಾರ 11 ತಿಂಗಳು ಒಡವೆ ಇಟ್ಟು ನೋಟಿಸ್ ಕೊಡಬೇಕು, ಪೇಪರ್ಗೆ ಹಾಕ್ಬೇಕು, ಲಾಯರ್ ನೋಟಿಸ್ ಕೊಡ್ಬೇಕು. ಇವನು ಅಪರಾಧಿ, ಒಡವೆ ಬಿಡಿಸ್ಕೊತ ಎಲ್ಲ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಅದು ಮಾಡಿಲ್ಲ. ನೀವು ಫೋನ್ ಮಾಡಿದ್ರೆ ಬೈದಲ್ಲಿ ಕೊಡ್ತಾರೆ, ಒಡವೆ ಬಿಡಿಸ್ಕೊಡಿ.
ತಡೆಯಕ್ಕ ನಾನು ಕೇಳೋದು